ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಶಿವಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ಡೇ 3 ಇನ್ ದುಬೈ. ಸೊ ಈ ಥರ ರೆಡಿಯಾಗಿದ್ದೀವಿ ನಾವು. ಸ್ಲೋಕ್ ಡ್ರೆಸ್ ಇದು. ಸೊ ಇವತ್ತು ನಮಗೆ ಡೆಸರ್ಟ್ ಸಫಾರಿ ಮಾರ್ನಿಂಗು ದುಬೈ ಮ್ಯೂಸಿಯಂ ಇದೆ. ಸೊ ಈಗ ನಾವು ಆಲ್ಮೋಸ್ಟ್ ಈಗ ಇಂಡಿಯನ್ ಟೈಮ್ 11 ಆಗಿದೆ. ಸೊ ಇಲ್ಲಿ 9:45 ಆಗಿದೆ. ಸೊ ನಮಗೆ 10:30ಗೆ ಪಿಕಪ್ ಇದೆ. ಸೊ 10:30ಗೆ ಪಿಕಪ್ ಮಾಡಿಕೊಂಡು 1 ಅವರಲ್ಲಿ ಕರ್ಕೊಂಡೋಗಿ ಮತ್ತೆ ಅಲ್ಲಿಂದ ಎಲ್ಲ ತೋರಿಸಿದ್ರೆ ವಾಪಸ್ ಕರ್ಕೊಂಬರ್ತಾರೆ. ಮತ್ತು ಮಧ್ಯಾಹ್ನ ಡೆಸರ್ಟ್ ಸಫಾರಿಗೆ ಹೋಗಬೇಕು. ಅದು ಮತ್ತು ಮಧ್ಯಾಹ್ನ ತಿರ್ಗಾ 2:30 to 3 o'clock ಏನೋ ಪಿಕಪ್ ಇದೆ. ಸೊ ಈ ದಿನ ಹಿಂಗಿದೆ ನಮ್ಮದು ಐಟ್ನರಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. tourism and real estate. ಈಗ ನಾವು ಮ್ಯೂಸಿಯಂ ಆಫ್ ಫ್ಯೂಚರ್ಗೆ ರೀಚ್ ಆಗಿದ್ದೀವಿ ಗೈಸ್. ಸೊ ಈಗ ನಾವು ನೆಕ್ಸ್ಟ್ ಒಳಗಡೆ ಹೋಗ್ಬೇಕು. ನೋಡೋಣ ಯಾವ ತರ ಇದೆ ಅಂತ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ.
ಈ ಥರ ಡಿಫ್ರೆಂಟಾಗಿ ಅಲ್ಲಿ ಟೆಕ್ನಾಲಜೀಸ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಏನಂದರೆ ನಾವು 2024ರಲ್ಲಿದ್ದೀವಿ. ಇನ್ನು 50 ವರ್ಷದಲ್ಲಿ ದುಬೈಯಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗುತ್ತೆ, ಯಾವ್ಯಾವ ಥರ ಟೆಕ್ನಾಲಜೀಸ್ ಬರ್ಬೋದು ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ಈ ಫ್ಯೂಚರ್ ಮ್ಯೂಸಿಯಮ್ನ ಅವರು ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಸ್ಪೀಷೀಸ್ ಆಗಲಿ, ಅಂದರೆ ಈಗ ಏನೇನು ನಾವು ಸ್ಟೋರ್ ಮಾಡಿಟ್ಟಿದ್ದೀವಿ ಸ್ಪೀಷೀಸಲ್ಲಿ, ಹಾಗೆ ಡಿಫ್ರೆಂಟ್ ಟೆಕ್ನಾಲಜೀಸ್ ಯಾವ ಥರ ಯೂಸ್, ಹಾಗೆ ಇಲ್ಲಿಂದ ನಾವು ಆ್ಯಕ್ಚುಲಿ ಇದು ಒಂದು 6 ಫ್ಲೋರ್ಸ್ ಇರ್ಬೋದು. 6 ಫ್ಲೋರ್ಸಲ್ಲಿ ನಮಗೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ಟೆಕ್ನಾಲಜೀಸ್ನ ಇನೋವೇಟಿವ್ ಆಗಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಭಾಳ ಇಷ್ಟ ಆಗಿದ್ದಂದರೆ ಇಲ್ಲಿ ಅಂದರೆ ಈಗಲೇ ಆಲ್ರೆಡಿ ಎಲ್ಲ ಡ್ರೈವರ್ಲೆಸ್ ಕಾರ್ಸು ಅಬ್ರಾಡಲ್ಲಿ ಬೇರೆ ಬೇರೆ ದೇಶದಲ್ಲಿ ಇದೆ. ಸೊ ಇಲ್ಲಿ RDಯಲ್ಲಿ ತುಂಬ ಇನೋವೇಟಿವ್ ಆಗಿ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಕಾರು. ನಮ್ಮ ಶ್ಲೋಕಕ್ಕೆ ಕಾರ್ ಅಂದರೆ ಭಾಳ ಇಷ್ಟ. ಸೊ ಅದನ್ನು ನೋಡಿ ಭಾಳ ಇಷ್ಟಪಟ್ಟ. ನೋಡಿ ಡಿಫ್ರೆಂಟಾಗಿದೆಯಲ್ಲ, ಸೊ ಅದು ಮೇ ಬಿ ಟಾಯ್ ಅಂತ ಅಂದ್ಕೊಂಡು ಭಾಳ ಎಂಜಾಯ್ ಮಾಡ್ದ ಆ ಮೂಮೆಂಟ್ ಮಾತ್ರ ಅವನು. ಸೊ ಇಲ್ಲೆಲ್ಲ ಏನಂದರೆ ಅವರು ಯಾವ ಥರ ಟೆಕ್ನಾಲಜಿನ ನಾವು ಹಿಂಗೆ ಯೂಸ್ ಮಾಡ್ಬೋದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿ. ರೋಬೋ ಆಗಲಿ, ಏನಂದರೆ ಇಲ್ಲಿ ನಾವು ಹೋಗಿದ್ದ ಕಡೆ ಅಂತೂ ಇಲ್ಲಿ ನಾವು ನಮ್ಮ ಫೂಟ್ ಇಡೋ ಥರ ಇದ್ದರೆ ಅದು ಮುಂದೆ ಹೋಗ್ತಾ ಇರುತ್ತೆ. ಈ ಒಂಥರ ಗೇಮ್ ಥರ ತುಂಬ ಇಲ್ಲಿ ನಮಗೆ ನಾವೇನಂದರೆ ಆನ್ಲೈನ್ ಟಿಕೆಟ್ ತೊಗೊಂಡು ಆಲ್ರೆಡಿ ಪ್ರೀ ಬುಕ್ ಮಾಡಿದರೆ ಭಾಳ ಟೈಮ್ ಸೇವ್ ಆಗುತ್ತೆ. ಸೊ ನಾವೆಲ್ಲ ಪ್ಯಾಕೇಜ್ ಥ್ರೂ ಹೋಗಿದ್ದು. ಸೊ ನಾನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಪ್ಯಾಕೇಜ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಗೈಸ್, ನಾವು ಈಗ ಫ್ಯೂಚರ್ ಮ್ಯೂಸಿಯಮ್ದು ಟೂರ್ ಮುಗೀತು. ಅಲ್ಲೊಂದು 2 ಅವರ್ಸ್ ಆಯಿತು. ಸೊ ಈಗ ಲಂಚ್ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ನಮ್ಗೆ ಡೆಸರ್ಟ್ ಸಫಾರಿ ಇದೆ. ಹೆಂಗಿತ್ತು ಮ್ಯೂಸಿಯಮ್? ಸೂಪರ್ ಆಗಿತ್ತು. ಅಂದರೆ ನೆಕ್ಸ್ಟು 2071ರಲ್ಲಿ ಯಾವ ರೀತಿ ಇರುತ್ತೆ ಫ್ಯೂಚರ್ಲಿ, ಅಂದರೆ ಇನ್ನು ನೆಕ್ಸ್ಟ್ 50 ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಸ್ಪೀಷೀಸ್ ಎಲ್ಲ ಹಂಗೆ ಇದು ಮಾಡಿಟ್ಟಿದ್ದಾರೆ. ಸೊ ನಾನು ಬ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಮ್ಮದು ಡೆಸರ್ಟ್ ಸಫಾರಿ ಇದೆ. 3 ಗಂಟೆಗೆ ಪಿಕಪ್ಪು. ಆಲ್ಮೋಸ್ಟು ಹಿಂಗೆ ನೈಟ್ ವಾಪಸ್ ಬರ್ತೀವಿ ನಾವು ತಿರ್ಗಾ. ಅದ್ರದ್ದು ಬ್ಲಾಗ್ ಮಾಡ್ತೀನಿ ನಾನು. ಸ್ಟೇಟ್ಯೂ ಫ್ಯೂಚರ್ ಮ್ಯೂಸಿಯಮಲ್ಲಿ ನಮಗೆ ಕಾರ್ ತುಂಬ ಇಷ್ಟ ಆಯಿತು. ಅಲ್ಲಿ ಡ್ರೈವರ್ಲೆಸ್ ಕಾರ್ ಇದೆ, ಆಡಿದು. ಓಕೆ, ಕಾರ್ಸು ಭಾಳ ಚೆನ್ನಾಗಿದೆ. ರೋಬೋ ಹಾಗೆ ಕಾರ್ಸು ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ನೋಡೋದಕ್ಕೆ. ಭಾಳ ಎಂಜಾಯ್ ಮಾಡಿದ ಶ್ಲೋಕ್ ಕೂಡ. ಓಕೆ, ಸ್ಟೇಟ್ಯೂ. ನಾನು ನೆಕ್ಸ್ಟ್ ನಿಮಗೆ ಡೆಸರ್ಟ್ ಸಫಾರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟ್ ಮಾಡೋದೇ ಡೆಸರ್ಟ್ ಸಫಾರಿಗೆ ರೀಚ್ ಆದ್ರಿ. ಸೊ ನಮ್ಮ ಹೋಟ್ಲಿಂದ ನಾವು ಬಿಟ್ಟಿದ್ದು 3 ಗಂಟೆಗೆ. ಈಗ ಆಲ್ಮೋಸ್ಟ್ 4:45 ಆಯಿತು. 1.5 ಅವರ್ ರೈಡ್ ಇರುತ್ತೆ ನಮಗೆ ಅಲ್ಲಿಂದ. ಇದು ಆಲ್ಮೋಸ್ಟ್ ಸಿಟಿ ಹೊರಗಡೆ ಇದೆ.
ಸೊ 1.5 hour ಅಲ್ಲಿಂದ ಇಲ್ಲಿಗೆ ರೀಚ್ ಆಗಿ ಮತ್ತೆ ನಮಗೆ ಒಂದು 20 minutes ಬ್ರೇಕ್ ಕೊಡ್ತಾರೆ. ನಮ್ಮದೇ ಓನ್ ಬೈಕ್ಸ್ ಬರುತ್ತಲ್ಲ 4 wheels ಥರ ಆ ಥರ ತೊಗೊಂಡು ನಾವು ಬೇಕಾದ್ರೆ ಓನಾಗಿ ಪೇ ಮಾಡ್ಬೋದು. 250 dirhams ಇರುತ್ತೆ ಒಂದು ಬೈಕ್ಗೆ. ತ್ರಿಬಲ್ ಮಕ್ಕಳಿದ್ರೆ ಒಂದು ಮಗು ಇದ್ದರೆ ಹೋಗ್ಬೋದು, 3 ಜನನು. ತುಂಬ ಮಜಾ ಇರುತ್ತೆ. ಮಕ್ಕಳಿದ್ರೆ ಸ್ವಲ್ಪ ಭಯ ಬೀಳ್ತಾರೆ. ಅವ್ರಿಗೆ ಫಸ್ಟ್ ಆ್ಯಕ್ಚುಲಿ ಇಂಟ್ರೆಸ್ಟ್ ಇತ್ತು ಶ್ಲೋಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಂದನೇ ತೊಗೊಂಡ್ರಿ. ಆದರೆ ಅವ್ನು ಬೇಡ ಅಂತ ಮಧ್ಯದಲ್ಲಿ ತಿರ್ಗಾ ಜಗಳ ಸ್ಟಾರ್ಟ್ ಮಾಡ್ದ. ಸೊ ಅದರಿಂದ ನಮ್ಮವ್ರು ಸ್ವಲ್ಪ ಹೊತ್ತು ಓಡಿಸಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಸೊ ಅವರು ಎಂಜಾಯ್ ಮಾಡಿದ್ರು. ಸೊ ಈಗ ಸ್ವಲ್ಪ ಬ್ರೇಕ್ ಕೊಟ್ಟಿರ್ತಾರೆ. ಸೊ ನಾವು ಏನಾದರೂ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಮತ್ತು ನಾವು ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಆಮೇಲೆ ಅಲ್ಲಿ ಟೈರಲ್ಲಿ ಈ ಥರ ಆ್ಯಕ್ಚುಲಿ ಡೆಸರ್ಟಲ್ಲಿ ಹೋಗ್ಬೇಕಂದ್ರೆ ನಮ್ಮದು ಕಾರ್ಗೆ ಟೈರಲ್ಲಿ ಗಾಳಿ ತೆಗೆದುಬಿಡ್ತಾರೆ ಆ್ಯಕ್ಚುಲಿ ಅದರದ್ದು. ಸೊ ಅದಕ್ಕೋಸ್ಕರ ಅವರು ನಮ್ಮ ಗೈಡ್ ಕಮ್ ಡ್ರೈವರ್ ಅವ್ರು ಮಾಡ್ಕೋತಾರೆ ಕೆಲಸ. ನಮಗೆ ಸ್ವಲ್ಪ ಬ್ರೇಕ್ ಇರುತ್ತೆ, ಸೊ ನಾವು ರೆಸ್ಟ್ ಮಾಡ್ಬೋದು. ಆಮೇಲೆ ನಮ್ಮನ್ನು ಡೆಸರ್ಟಲ್ಲಿ ಗಾಡಿ ಥ್ರೂ ಅಂದರೆ ಕಾರ್ ಥ್ರೂ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಕ್ಯಾಮಲ್ ರೈಡ್ ಇರುತ್ತೆ, ಹಾಗೆ ನೈಟು ಡಿನ್ನರ್ ಇರುತ್ತೆ. ಸೊ ಅಲ್ಲಿ ಎಂಜಾಯ್ ಮಾಡ್ಬೋದು. ಹಾಗೆ ಟ್ರೆಡಿಷ್ನಲ್ ಬೆಲ್ಲಿ ಡ್ಯಾನ್ಸು ಮತ್ತು ಅವ್ರದ್ದೇನು ಟ್ರೆಡಿಷ್ನಲ್ ಡ್ಯಾನ್ಸಸ್ ಇರುತ್ತಲ್ಲ ಅದ್ರದ್ದು ಪರ್ಫಾರ್ಮೆನ್ಸ್ ಇರುತ್ತೆ. ಆಮೇಲೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಸೊ ನಾನು ಈ ವ್ಲಾಗಲ್ಲಿ ಪೂರ್ತಿಯಾಗಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ವಿಡಿಯೋ ಮಾಡ್ತಿದ್ದೀನಿ ನಾನು. ಹಿಡ್ಕೊ ಒಬ್ಬರಿಗೆ